1955 ಇಸ್ವಿಡ್ ಅರಶೀರುಡು ಪುಟ್ಟದು 1987 ಬಡಗ ಮೀಜಾರಡು ಶಿಕ್ಷಕ ವೃತ್ತಿನ ಶುರು ಮಾಡ್ತದೆ. 2020 ಜನವರಿ ನಿವೃತ್ತ ಜೀವನ ತೂವೊಂದುಲ್ಲೆರು 36 ವರ್ಷದ ಸೇವಾ ಅವಧಿಡು ಕಾಪು ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಡು ಸೇವೆಯನ್ನು ಸಲ್ಲಿಸುವ ಸಂದರ್ಭಡು ಶ್ರೀಮತಿ ಮಲ್ಲಿಕಾ ಮೆರ್ನ ಶಿಷ್ಯ ಆದದ್ದು ಸ್ವೀಕಾರ ತಿನಾರು. ಶಿಕ್ಷಣನು ಅತಿಯಾದ ಮೋಕೆ ಮಲ್ತಂದು ಒವೇ ರೀತಿಯ ಭೇದ ಭಾವ ತೋಜವಂತೆ ಮಾತ ಜೋಕ್ಲಿಗ್ಲ ಗುಣಾಧಿಗದ ಸಂಸ್ಕಾರನು ಎಡ್ಡ ರೀತಿಯ ತೋಜಾಯನಿಂಚಿನ ಒಂದು ಮೌಲ್ಯಾತ್ಮಕ ಗುರು ಪಂಡ ಶ್ರೀಮತಿ ಭಾರತಿ ಪ್ರಭುಗೂ ಈ ಪೊಟ್ಟುಡು ನಮ್ಮ ಮೋಕೆದ ಗೌರವ ಅರ್ಪಣೆ. ಭಾರತಿ ಪ್ರಭುನ ಬಗ್ಗೆ ಮಲ್ಲಿಕಾ ಮೇಲೆ ಪಾತ್ರ ಹಿಡಿದು ಭಿನ್ನಪ್ಪ ಮಲ್ತಂದಲ್ಲ. ವೇದಿಕೆಯ ಮೇಲಿರುವಂತಹ ಪೂಜ್ಯ ಗುರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಹಿತೈಷಿಗಳೇ, ನನ್ನ ಟೀಚರ್, ನಾನು ಪ್ರತಿ ಸಲ ಹೇಳೋದು ನನ್ನ ಟೀಚರ್, ನನ್ನ ಮಕ್ಕಳಿಗೆ ಹೇಳುವಾಗ ಕೂಡ ಹೇಳೋದು ನನ್ನ ಟೀಚರ್. ಯಾಕೆ ಹೇಳಿದರೆ ಈಗ ಕೂಡ ಭಾವನೆಗಳು ಉಕ್ಕಿ ಬರುವಂತಹ ಸಮಯ. ನಾನು ಟೀಚರನ್ನು ಬಹಳ ಪ್ರೀತಿಸ್ತಿದ್ದೆ. ಅವರು ನನಗೆ 3ನೇ ಕ್ಲಾಸಲ್ಲಿ, ನನಗೆ ಇನ್ನೂ ನೆನಪುಂಟು, ಆ 3ನೇ ಕ್ಲಾಸಲ್ಲಿ ಕೂತಂತಹ ಆ ದಿನ ನನ್ನ ಬೆಂಚು, ನನ್ನ ಸೀಟು ಹಾಗೂ ನನ್ನ ಟೀಚರ್ ನನ್ನನ್ನು ಪ್ರೀತಿಸುತ್ತಿದ್ದದ್ದು ಇದೆಲ್ಲವೂ ನನಗೆ ಇನ್ನೂ ಹಚ್ಚ ಹಸಿರಾಗಿದೆ. ಟೀಚರ್ ನನಗೆ ಎದುರಿಗೆ ಸಿಕ್ಕಿದಾಗ ಪ್ರತಿ ಸಲ ನಮಸ್ತೆಯನ್ನು ಕೊಡುವಾಗ ನಿಜವಾಗೂ ನಾನು ನನ್ನ ಬಾಲ್ಯವನ್ನು ನೆನಪಿಸಿಕೊಂಡು ಕೊಡುವಂತಹ ನಮಸ್ತೆಯಾಗಿರುತ್ತದೆ. ದೈವ ಭಕ್ತೆಯಾದಂತಹ ಅವರು ಸಂಸ್ಕಾರವನ್ನು ಕಲಿಸಿದಂತಹ ಗುರುಗಳು ನನಗೆ, ನನ್ನ ಮಾರ್ಗದರ್ಶಕರು ಅವರು. ನನ್ನ ಹಿಂದಿನ ವೃತ್ತಿ ಜೀವನದಲ್ಲಿ ನಾನು ಸಫಲತೆಯನ್ನು ಪಡಿಬೇಕಾದ್ರೆ ನಾನು ಅವರ ಶ್ರದ್ಧೆ, ಅವರು ಆ ಒಂದು ವರ್ಷದಲ್ಲಿ ಯಾವ ರೀತಿಯ ಶ್ರದ್ಧೆಯಲ್ಲಿ ನನಗೆ ಕಲಿಸಿದಾರೋ ಅದೇ ಶ್ರದ್ಧೆಯನ್ನು ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇನೆ ನನ್ನ ವೃತ್ತಿ ಜೀವನದಲ್ಲಿ. ಅಷ್ಟು ಉತ್ತಮ ಸಂಸ್ಕಾರವನ್ನು ನನಗೆ ನೀಡಿದಂತಹ ಶಿಕ್ಷಕಿ. ನಾನು ಅವರಿಗೆ ಈ ಗೌರವಾರ್ಪಣೆ ಮಾಡುವುದು ನನ್ನ ಭಾಗ್ಯ, ನನ್ನ ಪುಣ್ಯ ಅಂತ ಹೇಳಿ ತಿಳ್ಕೊಂಡು ನಾನು ಅವರನ್ನು ಬಹಳ ಪ್ರೀತಿಯಿಂದ ಕರೆದಿದ್ದೇನೆ. ಅದು ಕೂಡ ನಾವಿಬ್ರು ಸಂಜೆ ಹೊತ್ತಿಗೆ ದೇವಸ್ಥಾನದಲ್ಲಿ ಸಿಗುವಾಗ, ಟೀಚರ್ ಹೀಗೀಗೆ ಒಂದು ಕಾರ್ಯಕ್ರಮ ಇದೆ, ನೀವು ನನ್ನ ಗುರುಗಳು ಬರಬೇಕು ಅಂದಾಗ ಅವರು ಹೌದಾ ಆಯಿತು ಅಷ್ಟೇ ಹೇಳಿದ್ರು. ಅವರಿಗೆ ಅದರದ್ದು ಹಿಂದೆ ಮುಂದೆ ಏನು ಯೋಚನೆ ಮಾಡದೆ ಯಾರೋ ಆರ್ಗನೈಸ್ ಮಾಡ್ತಾರೆ ಕಾರ್ಯಕ್ರಮವನ್ನು, ನಾನು ಹೋಗಿ ಅಟೆಂಡ್ ಆದರೆ ಸಾಕು ಅಂತ ಹೇಳುವ ಅಭಿಪ್ರಾಯದಲ್ಲಿ ಅವರಿದ್ರು. ಮತ್ತೆ ಪುನಃ ಒಂದು ಸುತ್ತು ಪ್ರದಕ್ಷಿಣೆ ಆದ ನಂತರ ಇನ್ನೊಮ್ಮೆ ಕೇಳಿದ್ರು, ಯಾರ ಮಲ್ಲಿಕಾ, ಎಂತ ಇದು ಅಂತ ಹೇಳಿದ್ರು. ಮತ್ತೆ ಅವರಿಗೆ ಬಿಡಿಸಿ ಹೇಳಿದೆ, ನನ್ನ ಗುರುಗಳಿಗೆ ಅಂತ ಹೇಳಿದ್ರೆ ನನಗೆ ಕಲಿಸಿದಂತಹ ಶಿಕ್ಷಕರಿಗೆ ನೀಡುವಂತಹ ಒಂದು ಗೌರವಾರ್ಪಣೆಯ ಕಾರ್ಯಕ್ರಮ ಇದಾಗಿದೆ, ನೀವು ಖಂಡಿತ ಬರಬೇಕು, ನೀವು ನನ್ನ ಪ್ರೀತಿಯ ಹೆಮ್ಮೆಯ ಮಾರ್ಗದರ್ಶಕರು, ಖಂಡಿತ ಬನ್ನಿ ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ. ಇವತ್ತು ನಾನು ಅವರಿಗೆ ಗೌರವ ಅರ್ಪಣೆಯನ್ನು ಮಾಡುವುದು ನನ್ನ ಸುಕೃತ, ನನ್ನ ಪುಣ್ಯದ ಫಲ ಅಂತ ಹೇಳಿ ತಿಳಿಸ್ತಾ ಈಗ ಅವರನ್ನು ನಮ್ಮ ಕುಟುಂಬದ ಪರವಾಗಿ ವಂದಿಸ್ತಾ ಇದ್ದೇವೆ.
ಪುಸ್ತಕದಿಂದಲ್ಲ ಹೃದಯದಿಂದ ಕಲಿಸ್ತಾರೆ ಅನ್ನೋದಕ್ಕೆ ಶ್ರೀಮತಿ ಭಾರತಿ ಮತ್ತು ಶ್ರೀಮತಿ ಮಲ್ಲಿಕಾರವರ ಅನುಬಂಧವೇ ಸಾಕ್ಷಿ. ಇದೀಗ ಶ್ರೀಮತಿ ಭಾರತಿ ಪ್ರಭುರವರು ಹಿತನುಡಿಗಳನ್ನಾಡುವಂತೆ ವಿನಂತಿಸುತ್ತಿದ್ದೇವೆ.